ಅಮೆರಿಕದ ಪ್ರಥಮ ಮಹಿಳೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಗಿಫ್ಟ್ ಸದ್ಯ ರಾಷ್ಟ್ರಾದ್ಯಂತ ಚರ್ಚೆಯಾಗ್ತಾ ಇದೆ. ಪರ ವಿರೋಧದ ಮಾತುಗಳು ಕೇಳಿಬರ್ತಾ ಇವೆ. ಜೋ ಬೈಡನ್ ಪತ್ನಿಯಾಗಿರುವಂತಹ ಜಿಲ್ ಬೈಡನ್ ಅವರಿಗೆ ಕಾಸ್ಟ್ಲಿ ಡೈಮಂಡ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರಂತೆ ಪ್ರಧಾನಿ ಮೋದಿ. $20,000 ಅಂದ್ರೆ 17 ಲಕ್ಷ ಮೌಲ್ಯದ ಸೂರತ್ ಡೈಮಂಡ್ ನ ನೀಡಿದ್ದಾರೆ. 2023ನೇ ವರ್ಷದಲ್ಲಿ ಜಿಲ್ ಬೈಡನ್ಗೆ ನೀಡಿರುವಂತಹ ದುಬಾರಿ ಗಿಫ್ಟ್ ಇದು. ಆ ವರ್ಷದಲ್ಲಿ ಜಿಲ್ ಬೈಡನ್ಗೆ ಬಂದಿರುವಂತಹ ಅತ್ಯಂತ ದುಬಾರಿ ಗಿಫ್ಟ್ ಇದು ಅಂತ ಹೇಳಿ ಅಮೆರಿಕ ಹೇಳಿಕೊಂಡಿದೆ. 7.5 ಕ್ಯಾರೆಟ್ನ ಲ್ಯಾಬ್ ಗ್ರೋನ್ ಸಿಂಥೆಟಿಕ್ ವಜ್ರವನ್ನ ಪ್ರಧಾನಿ ಜಿಲ್ ಬೈಡನ್ ಅವರಿಗೆ ನೀಡಿದ್ದಾರೆ. ಈ ದುಬಾರಿ ವಜ್ರವನ್ನ ಜಿಲ್ ಸ್ವಂತಕ್ಕಾಗಿ ಬಳಸಲು ತಗೊಂಡು ಹೋಗೋ ಹಾಗಿಲ್ಲ. ಈ ಉಡುಗೊರೆಯನ್ನ ಶ್ವೇತ ಭವನದ ಈಸ್ಟ್ ವಿಂಗ್ ನಲ್ಲಿ ಹಾಕಿ ಇಡಬೇಕು. ಬೈಡನ್ ಅಧಿಕಾರದಿಂದ ಇಳಿದ ಮೇಲೆ ಆ ಉಂಗುರವನ್ನ ನ್ಯಾಷನಲ್ ಆರ್ಕೈವ್ ನಲ್ಲಿ ಇರಿಸಲಾಗುತ್ತೆ. ಆದ್ರೆ ಮಾರ್ಕೆಟ್ ಮೌಲ್ಯವನ್ನ ಕೊಟ್ಟು ಜಿಲ್ ಬೈಡನ್ ಇದನ್ನ ಖರೀದಿ ಕೂಡ ಮಾಡಬಹುದು. ಡೊನಾಲ್ಡ್ ಟ್ರಂಪ್ಗೂ ಕೂಡ ಅಘೋಷಿತ $50,000 ನ ಗಿಫ್ಟ್ ಅನ್ನ ನೀಡಲಾಗಿತ್ತು. ಅಮೆರಿಕದ ಆಡಿಟ್ ವೇಳೆ ಈ ವಿಚಾರ ಬೆಳಕಿಗೆ ಬಂದಿದೆ. ಆದ್ರೆ ಭಾರತೀಯ ವಿದೇಶಾಂಗ ಇಲಾಖೆ ಇದನ್ನ ಅಲ್ಲಗಳೆದಿದೆ. ಅದು $20,000 ನ ಉಂಗುರ ಅಲ್ಲ, ಅದಕ್ಕೆ 17 ಲಕ್ಷ ಮೌಲ್ಯದ್ದೂ ಅಲ್ಲ, ಅದು ಕೇವಲ 2 ಲಕ್ಷ ಮೌಲ್ಯದ ಉಂಗುರ ಅಷ್ಟೇ. ಅದು ಆಮೇಲೆ ಅದು ಲ್ಯಾಬ್ ಗ್ರೋನ್ ಅದು ವಜ್ರ, ಅದು ನಿಜವಾದಂಥ ವಜ್ರ ಅಲ್ಲ ಅಂತ ಹೇಳಿ ಪರ ವಿರೋಧದ ಚರ್ಚೆಗಳು ಆರಂಭ ಆದಂತಹ ನಂತರದಲ್ಲಿ ಅಷ್ಟು ಕಾಸ್ಟ್ಲಿ ಗಿಫ್ಟ್ ಅನ್ನ ಕೊಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂತಹ ಪ್ರಶ್ನೆಗಳು ಎದ್ದಂತಹ ಸಂದರ್ಭದಲ್ಲಿ ವಿದೇಶಾಂಗ ಇಲಾಖೆ ಕ್ಲಾರಿಟಿಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.